ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ ಸುಸ್ವಾಗತ. ಭಾರತ ಫ್ರಾನ್ಸ್ ರಫೇಲ್ ಡೀಲ್ ಜಗತ್ತಿನ ಬೆಚ್ಚಿ ಬೀಳಿಸಿದ ಯುದ್ಧ ವಿಮಾನದ ಒಪ್ಪಂದದ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಭಾರತದ ಆಕಾಶದ ರಕ್ಷಣೆಗೆ ಇನ್ನಷ್ಟು ಬಲಿಷ್ಠ ಆಗಲು ಕಾರಣವಾದ ಒಂದು ಡೀಲ್. ಪಾಕಿಸ್ತಾನ್ ಚೀನಾ ಗಡಿಯಲ್ಲಿ ಶತ್ರುಗಳ ನುಗ್ಗುವಂತೆ ಯುದ್ಧ ವಿಮಾನ. ಹೌದು ಸ್ನೇಹಿತರೆ, ಅದು ರಫೇಲ್ ಫೈಟರ್ ಜೆಟ್ ಡೀಲ್. ಇಂದು ನಾವು ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆದ ಈ ಐತಿಹಾಸಿಕ ಒಪ್ಪಂದದ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳೋಣ. ಭಾರತ ಫ್ರಾನ್ಸ್ ಸಂಬಂಧದ ಬಗ್ಗೆ ನಾವು ಮೊದಲಾಗಿ ತಿಳ್ಕೊಳ್ಳೋಣ ಬನ್ನಿ. ಭಾರತ ಮತ್ತು ಫ್ರಾನ್ಸ್ ನಡುವಿನ ಸ್ನೇಹ ದಶಕಗಳಷ್ಟು ಹಳೆಯದು. ಡಿಫೆನ್ಸ್, ನ್ಯೂಕ್ಲಿಯರ್ ಎನರ್ಜಿ, ಸ್ಪೇಸ್ ಟೆಕ್ನಾಲಜಿ ಎಲ್ಲ ಕ್ಷೇತ್ರಗಳಲ್ಲಿ ಈ ಎರಡು ರಾಷ್ಟ್ರಗಳು ಕೈ ಜೋಡಿಸಿವೆ. ಈ ಸ್ನೇಹದ ಅತ್ಯಂತ ಬಲಿಷ್ಠ ಉದಾಹರಣೆ ಎಂದರೆ ರಫೇಲ್ ಡೀಲ್. ರಫೇಲ್ ಜೆಟ್ ಅಂದರೆ ಏನು? ರಫೇಲ್ ಒಂದು 4 ಜನರೇಷನ್ದ ಮಲ್ಟಿರೋಲ್ ಫೈಟರ್ ಜೆಟ್. ಇದನ್ನು ಫ್ರಾನ್ಸ್ದ ಡೆಸಾಲ್ಟ್ ಏವಿಯೇಷನ್ ಅಭಿವೃದ್ಧಿಪಡಿಸಿದೆ. ಒಂದು ಜೆಟ್ ಏರ್ ಟು ಏರ್, ಏರ್ ಟು ಗ್ರೌಂಡ್, ನ್ಯೂಕ್ಲಿಯರ್ ಮಿಷನ್ ಎಲ್ಲದಕ್ಕೂ ಸಿದ್ಧ. ಡೀಲ್ ಹೇಗೆ ಶುರುವಾಯಿತು? ಭಾರತ ಮತ್ತು ಫ್ರಾನ್ಸ್ ನಡುವೆ 2000 ನಂತರ ಭಾರತೀಯ ವಾಯುಪಡೆ ಹಳೆಯ ವಿಮಾನಗಳ ನಿವೃತ್ತಿ ಆಗ್ತಾ ಇದ್ದವು. ಹೊಸ ಯುದ್ಧ ವಿಮಾನಗಳ ಅವಶ್ಯಕತೆ ತೀವ್ರವಾಗಿತ್ತು. ಅನೇಕ ವಿಮಾನಗಳ ಪೈಕಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ರಫೇಲ್ ಡೀಲ್ ಸಂಪೂರ್ಣ ವಿವರ. 2016ರಲ್ಲಿ ಭಾರತ ಮತ್ತು ಫ್ರಾನ್ಸ್ ನಡುವೆ ಐತಿಹಾಸಿಕ ಒಪ್ಪಂದವಾಯಿತು. ಒಟ್ಟು 36 ರಫೇಲ್ ಜೆಟ್ಗಳು ಡೀಲ್ ಮತ್ತು ಸುಮಾರು 59,000 ಕೋಟಿ ರಫೇಲ್ ಸ್ಪೆಷಲ್ ಕಸ್ಟಮೈಸ್ ಮಾಡಿದ ಜೆಟ್ಗಳು. ಈ ಒಪ್ಪಂದಕ್ಕೆ ಭಾರತದ ಪರವಾಗಿ ನರೇಂದ್ರ ಮೋದಿ, ಫ್ರಾನ್ಸ್ದ ಪರವಾಗಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಪ್ರಮುಖ ಪಾತ್ರ ವಹಿಸಿದ್ದರು. ರಫೇಲ್ ಜೆಟ್ ಶಕ್ತಿಗಳು. ರಫೇಲ್ ಯಾಕೆ ವಿಶೇಷ? ಮೆಟ್ರೋ ಮಿಸೈಲ್, 150 ಕಿಲೋಮೀಟರ್ ರೇಂಜ್, ಸ್ಕ್ಯಾಲ್ಪ್ ಕ್ರೂಸ್ ಮಿಸೈಲ್, AESA ರಡಾರ್, ನ್ಯೂಕ್ಲಿಯರ್ ವೆಪನ್ ಕ್ಯಾಪಬಿಲಿಟಿ, ನೈಟ್ ಬ್ಯಾಡ್ ವೆದರ್ ಕಾಂಬ್ಯಾಟ್ ರೆಡಿ. ಇದು ಶತ್ರುವನ್ನು ಕಾಣುವ ಮೊದಲೇ ಹೊಡೆಯುವ ಜೆಟ್. ಭಾರತ ಭದ್ರತೆಗೆ ಲಾಭ. ರಫೇಲ್ ಜೆಟ್ಗಳು ಸೇರಿದ ನಂತರ ಭಾರತೀಯ ವಾಯುಪಡೆಗೆ ಭಾರೀ ಬಲ ಬಂದಿದೆ. ಚೀನಾ ಮತ್ತು ಪಾಕಿಸ್ತಾನದ ವಿರುದ್ಧ ಭಾರತಕ್ಕೆ ತಂತ್ರಜ್ಞಾನದಲ್ಲಿ ಮುನ್ನಡೆ ಸಿಕ್ಕಿದೆ. ಇದು ಕೇವಲ ಜೆಟ್ ಅಲ್ಲ, ಇದು ಸ್ಟ್ರಾಟಜಿಕ್ ಪವರ್. ವಿಮಾನ ಮತ್ತು ರಾಜಕೀಯ ಚರ್ಚೆ. ರಫೇಲ್ ಡೀಲ್ ರಾಜಕೀಯ ವಿವಾದಕ್ಕೂ ಕಾರಣವಾಯಿತು. ಬೆಲೆ ಪ್ರಕ್ರಿಯೆ ಬಗ್ಗೆ ಆರೋಪಗಳು ಕೇಳಬಂದವು. ಆದರೆ ಸುಪ್ರೀಂ ಕೋರ್ಟ್ ತನಿಖೆ ನಂತರ ಡೀಲ್ ಪ್ರಕ್ರಿಯೆಯಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸಿತು. ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಥಾನ. ರಫೇಲ್ ಡೀಲ್ ನಂತರ ಭಾರತವನ್ನು ಜಗತ್ತಿನ ಡಿಫೆನ್ಸ್ ಪವರ್ ಎಂದು ನೋಡಲಾಗುತ್ತದೆ. ಫ್ರಾನ್ಸ್ ಜೊತೆಗೆ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಇನ್ನಷ್ಟು ಗಟ್ಟಿಯಾಗಲಿದೆ. ಸ್ನೇಹಿತರೆ, ರಫೇಲ್ ಡೀಲ್ ಕೇವಲ ಒಂದು ಒಪ್ಪಂದವಲ್ಲ, ಇದು